ಜಿಲ್ಲೆಯ ವಿವಿಧೆಡೆ ಸೋಮವಾರ ಸಂಜೆ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಹಾಸನ ತಾಲೂಕಿನ ಮೆಳಗೋಡು ಗ್ರಾಮದ ನಾಗಮ್ಮ, ಮಂಜಪ್ಪ, ಮಲ್ಲೇಶ, ಲಕ್ಷ್ಮಿ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ತೆಂಗು, ಬಾಳೆ, ಅಡಿಕೆ ಹಾಗೂ ಜೋಳದ ಬೆಳೆಗಳು ನೆಲಕಚ್ಚಿವೆ. ಮೆಳಗೋಡು ಗ್ರಾಮದಲ್ಲಿಯೇ ಹಲವು ರೈತರ 30 ವರ್ಷದ 50ಕ್ಕೂ ಹೆಚ್ಚು ತೆಂಗಿನ ಮರಗಳು ಧರೆಗುರುಳಿವೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಬೆಳೆ ಕಳೆದುಕೊಂಡ ರೈತ ಕಂಗಾಲಾಗಿದ್ದು, ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಏಕೆಂದರೆ ಇದರಲ್ಲೇ ಜೀವನ ಮಾಡೋದು, ಬೇರೆ ದಾರಿ ಇಲ್ಲ. ಅದಕ್ಕೆ ವರ್ಷಕ್ಕೆ ಹೆಂಗೆ ಅಂದ್ರೆ ನಾವು 300 ಕಾಯಿ 400 ಕಾಯಿ ಕೆಡ್ತಾ ಇದ್ವಿ. ಈಗ ಕೆಡುವಂಥ ಮರ 7 ಮರನೂ ಹೋಗಿದೆ. ಇದರಿಂದಲೇ ಆಶೆಯಿಂದ ನಾವು ಬದುಕ್ತಾ ಇರೋದು, ಬೇರೆ ದಾರಿನೇ ಇಲ್ಲ. ಆದಷ್ಟು ಬೇಗ ನಮಗೆ ಪರಿಹಾರ ದೊರಕಿಸ್ಕೊಡಿ ದಯವಿಟ್ಟು. ಅದನ್ನೇ ಬೆಳೆ ತೆಂಗಿನ ಮರಕ್ಕೆ ಜಾಸ್ತಿ ಮಳೆ ಸಮೇತ ಗಾಳಿ ಸಮೇತ ಬಂದ್ರದಿಂದ ಒಂದು 7 ಮರ ಫಸಲು ಬರೋಂಥ ಒಳ್ಳೆ ಮರಗಳು ಬಿದ್ದಿದ್ದಾವೆ. ಈಗ ಗೌರ್ಮೆಂಟಿಂದ ಪರಿಹಾರ ಕೊಡಿಸಿ 7 ಮರ ಹೋಗಿದ್ದಾವೆ. 7 ಮರ ಬಿದ್ದಿದ್ದಾವೆ. ಎಷ್ಟು ವರ್ಷದ ಹಳೆ ಮರಗಳಿವು? ಒಂದು 20 ವರ್ಷದ ಮರಗಳು. ಆದಷ್ಟು ಈಗ ಫಸಲು ಚೆನ್ನಾಗಿ ಬೀಳ್ತಾ ಇದ್ದು, ಈಗ ಅಮ್ಮಮ್ಮ ಅಂದ್ರೆ ಒಂದು ಮರಕ್ಕೆ 20-25 ಸಾವಿರ ರೂಪಾಯಿ ವ್ಯಾಲ್ಯೂ ಬರ್ತವೆ. ಆದ್ರಿಂದವ ಬರೀ ಬೆಳೆ ಮರಿಯಾರಲ್ವಾ, ಫಸಲು ಚೆನ್ನಾಗಿ ಬಿಡ್ತಾ ಇದ್ದು ಮರಗಳಲ್ವಾ, ಪರಿಹಾರ ಕೊಡಿಸಿ ದಯವಿಟ್ಟು. ನಮಗೆ ಹೊಟ್ಟೆ ಉರಿತಾ ಇದೆ ತೋಟಕ್ಕೆ ಬರೋಕ್ಕೆ. ಗೌರ್ಮೆಂಟಲ್ಲಿ ಏನು ಸವಲತ್ತು ಸಿಗುತ್ತೆ ಅದನ್ನ ಕೊಡಿಸಿ. 7 ಮರ ಹೋಗಿದ್ದಾವೆ. ಎಲ್ಲ ಬಾಳೆ ಮತ್ತೆ ತೆಂಗು ಎಲ್ಲ ನಮಗೆ ಮರ 30 ಮರಗಳೆಲ್ಲ ಹೋಗಿವೆ. ಏನಾರ ಒಂದು ಪರಿಹಾರ ಬಿಟ್ರೆ ಬೇರೆ ಜೀವನನೇ ಇಲ್ಲ. ಪರಿಹಾರ ಕೊಡೋದಾದ್ರೆ ಏನಾರ ಒಂದು ನಮಗೆ ಮಾಡಬೇಕು. ಇಲ್ಲ, ಇದೇ ಜೀವನ, ನೀವು ಕೊಡ್ಬೇಕು ದಯವಿಟ್ಟು. ಅಡಿಕೆ, ಬಾಳೆ ಮತ್ತೆ ತೆಂಗು ಎಲ್ಲ ಬಿದ್ಬಿಟ್ಟವೆ. ತೆಂಗಿನ ಮರಗಳೆಲ್ಲವ ಎಷ್ಟು ಮರ ಬಿದ್ದಿದ್ದಾವೆ ಅಮ್ಮ? ಒಂದು 6-7 ಬಿದ್ದವೆ. 6-7 ಬಿದ್ದವಲ್ಲ. ಅಮ್ಮ ಅಡಿಕೆ ತೋಟ ಫುಲ್ ಬಿದ್ದೈತಿ. ಅದಕ್ಕೋಸ್ಕರ ಅಲ್ಲಿ ಇವೆಲ್ಲ ಬಿದ್ದೋಗ್ಬಿಟ್ಟವೆ. ಅವು ಬಾಳೆಗಳೆಲ್ಲ ಬಿದ್ದೋಗ್ಬಿಟ್ಟವೆ ಎಲ್ಲ. ಆ ಕಡೆ ಒಂದೊಂದು 4-5 ಅಲ್ಲೆಲ್ಲ ಬಿದ್ದಿದ್ದಾವೆ ನೋಡಿ. ಎಲ್ಲ ಬಿದ್ದೋಗಿವಿ. ಏನ್ ಮಾಡೋದು? ಪರಿಹಾರ ಏನಾರ ಒಂದು ನಮಗೆ ಕೊಡಿಸ್ಬೇಕು. ಎಷ್ಟು ಲಾಸ್ ಆಗಿದೆ ಇದರಿಂದ? ಆಗಿದೆ, ನಮಗೆ ತುಂಬಾ ಲಾಸ್ ಆಯ್ತು. ವರ್ಷ ಒಂದು 70-80 ಸಾವಿರ ಸಿಗುತ್ತೆ ನೋಡ್ತಿದೀವಿ. ಇದರಲ್ಲೇ ಜೀವನ. ಏನೋ ಒಂದು ಜೀವನ ನಮ್ಮನ್ನ ಸಾಗಿಸ್ಬೇಕು. ತುಂಬಾ ಇದಾಗೋಯ್ತು. ಏನ್ ಮಾಡೋದು? ಅದೊಂದು ಪರಿಹಾರ ಕೊಡಕ್ಕೆ ನಮ್ಗೊಂದು ಮಾಹಿತಿ ಕೊಡಕ್ಕೆ. ನಿಮ್ ಬಿಟ್ರೆ ನಮಗೆ ಗತಿನೇ ಇಲ್ಲ. ಇದೇ ಜೀವನ, ಇದೇ ಜೀವನ ನೋಡಿ. ಹಲಸಿನ ಮರ, ತೆಂಗಿನ ಮರ, ಜೋಳ, ಬಾಳೆ ಎಲ್ಲ ಬಿದ್ದೋಗಿದೆ. ಜೀವನನೇ ಇದರಿಂದ ಆಯ್ತಾ ಇತ್ತು. ನಮ್ಗೆ ಯಾವುದು ಸೌಲಭ್ಯ ಇಲ್ಲ. ದಯವಿಟ್ಟು ಸರ್ಕಾರದಿಂದ ಏನೋ ಸೌಲಭ್ಯ ಕೊಡಬೇಕು. ವರ್ಷದಲ್ಲಿ ನಮ್ಗೆ ಹೆಂಗೇರು 80 ಸಾವಿರ 1 ಲಕ್ಷ ತನಕ ಇದ್ರಲ್ಲಿ ನಮಗೆ ಇದು ಜೀವನ. ಅದು ತೆಂಗಿನ ಮರಗಳು ಇರೋದು ವರ್ಷ ಲಾಭ ಎಲ್ಲ ಕಳ್ಕೊತಲ್ಲ. ಮುಂದಕ್ಕೆ ನಾವು ಎಷ್ಟು ವರ್ಷ ಅವರು ಬೆಳೆಯೋಕ್ಕಾಗಲ್ಲವ, ಆ ಮಟ್ಟಕ್ಕೆ ಲಾಸ್ ಆಗಿ. ಎಷ್ಟು ವರ್ಷದ ಹಳೆ ಮರಗಳು? 25-30 ವರ್ಷದ 9 ಮರ ಬಿದ್ದೋಗಿದೆ. ಇದ್ರ ಜೊತೆ ಬೇರೆ ಯಾವ ಮರಗಳು ಬಿದ್ದೋಗಿದೆ? ಬಾಳೆ ತೋಟ ಮುಗಿದೋಗೈತೆ. ನಾವು ಈ ಜೋಳ ಎಲ್ಲ ಬಿದ್ದೋಗೈತೆ. ಇನ್ನು ನಾವು ಎತ್ತರಿಸಬೇಕಾದ್ರೆ 1 ವರ್ಷ 2 ವರ್ಷ ಹಾಕೇ ಇಲ್ಲ ಬಾಳೆಯಲ್ಲಿ. ಅವು ಬಾಳೆ ಹಾಕೋಕ್ಕೆ ಸಾಲದಕ್ಕೆ ಜೀವನನೇ ನಮ್ಗೆ ಇವಾಗ ನಿರಪ್ರಾಯದಾಗ ನಿಂತ್ಕೊಂಡಿದ್ವಿ.